ಇವತ್ತು ಮಧ್ಯಾಹ್ನದ ಲಂಚ್ಗೋಸ್ಕರ ಸಿಂಪಲಾಗಿ ಸಾಂಬಾರು ಮಾಡಿಕೊಂಡು ತರಕಾರಿ ಪಲ್ಯ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಯೂಶುವಲ್ ಆಗಿ ತರಕಾರಿ ಪಲ್ಯ ಮಾಡಿದಾಗ ಕಾಳು ಸಾಂಬಾರು ಇರುತ್ತೆ, ಕಾಳು ಪಲ್ಯ ಮಾಡಿದಾಗ ತರಕಾರಿ ಸಾಂಬಾರು ಇರುತ್ತೆ. ಈ ಥರ ಲಂಚ್ನ ಪ್ಲ್ಯಾನ್ ಮಾಡ್ಕೋತೀನಿ. ಮೊದಲಿಗೆ ಇಲ್ಲಿ ಕ್ಯಾರೆಟ್, ಬೀನ್ಸ್, ಸ್ವಲ್ಪ ಕ್ಯಾಬೇಜ್ನ ಜಾಸ್ತಿ ಹಾಕಿ ಪಲ್ಯನ ಮಾಡ್ಕೋತಾ ಇದ್ದೀನಿ. ಒಗ್ಗರಣೆಗೆ ಏನೇನು ಬೇಕು ಅದನ್ನೆಲ್ಲ ರೆಡಿ ಮಾಡ್ಕೊಂಡಾಯಿತು. ಹಸಿರು ಕಾಳು ಮತ್ತು ಸ್ವಲ್ಪ ಬೇಳೆನ ಸೇರಿಸ್ಕೊಂಡು ಸಾಂಬಾರನ್ನ ಮಾಡ್ಕೋತಾ ಇದ್ದೀನಿ. ಪಲ್ಯ ಮಾಡ್ಕೊಳ್ಳೋದಕ್ಕೆ ಹೆಸರು ಬೇಳೆನ ನೆನೆಸಿಟ್ಕೊಂಡಿದ್ದೆ, ಅದನ್ನು ಬೇಯೋದಕ್ಕೆ ಇಟ್ಕೊಂಡಿದ್ದೀನಿ. ಅದಾದಮೇಲೆ ತರಕಾರಿನೆಲ್ಲ ಸೇರಿಸಿ ಉಪ್ಪನ್ನು ಹಾಕಿ ಒಂದು 5 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ನಂತರ ಅದನ್ನು ಶೋಧಿಸ್ಕೋಬೇಕು. ಹಾಗೆ ಸಿಂಪಲ್ಲಾಗಿ ಒಗ್ಗರಣೆ ಕೊಟ್ಕೊಳ್ಳೋದು, ಮೇಲೆ ಕೊತ್ತಂಬರಿ ಸೊಪ್ಪು ಹಾಗೆ ತೆಂಗಿನಕಾಯಿ ಹಾಕ್ಕೊಳ್ಳೋದು. ಇದ್ರ ಕಂಪ್ಲೀಟ್ ರೆಸಿಪಿ ಮತ್ತು ವ್ಲಾಗ್ನೆಲ್ಲ ಪುಚ್ಕ ವ್ಲಾಗ್ಸ್ ಯೂಟ್ಯೂಬ್ ಚಾನಲಲ್ಲಿ ಆಲ್ರೆಡಿ ಶೇರ್ ಮಾಡಿದ್ದೀನಿ. ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಹೋಗಿ ಚೆಕ್ ಮಾಡಿ ನೋಡಿ. ಹಾಗೆ ಇದೊಂದು ಬ್ಯಾಸ್ಕೆಟ್ನ ತರಿಸ್ಕೊಂಡಿದ್ದೆ. ಈ ಥರ ಫ್ಲವರ್ ಕೂಡ ಇಡ್ಬೋದು. ಮನೆಯಲ್ಲಿ ಯಾವುದಾದ್ರೂ ಸ್ಯಾಶೆಟ್ಸ್ ಇದ್ದರೆ ಅದನ್ನು ಸ್ಟೋರ್ ಮಾಡ್ಕೊಳ್ಳೋದಕ್ಕೆ ಸ್ಟೋರೇಜ್ ಪರ್ಪಸ್ ಆಗಿ ಸಹ ಬಳಸ್ಕೋಬೋದು. ನೋಡೋದಕ್ಕೆ ಕ್ಯೂಟಾಗಿ ಕೂಡ ಕಾಣಿಸುತ್ತೆ. ಇದ್ರ ಲಿಂಕ್ ಏನಾದರೂ ಬೇಕು ಅಂತಂದರೆ ಲಿಂಕ್ ಅಂತ ಕಮೆಂಟ್ ಮಾಡಿ, ನಾನು ನಿಮಗೆ DM ಮಾಡ್ತೀನಿ.